ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ಈಗ ತಡೆ ಬಿದ್ದಿದೆ. ಇದರ ವಿರುದ್ಧ ರೈತ ಸಂಘ, ಬಿಜೆಪಿ 8 ಗ್ರಾಮಸ್ಥರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದಾಪುರದಲ್ಲಿ ಜನಾಗ್ರಹ ಸಭೆಯನ್ನು ಆಯೋಜಿಸಿದ್ದಾರೆ. 8 ಗ್ರಾಮಕ್ಕೆ ನೀರಾವರಿ ಯೋಜನೆಯನ್ನ ಮಾಡಿಕೊಡಿ ಅಂತ ರೈತರು ಹಸಿರು ಶಾಲನ್ನು ಬೀಸಿ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ನಾಯಕ, ಮಾಜಿ ಸ್ಪೀಕರ್, ಮಾಜಿ ಶಾಸಕ ಪ್ರತಾಪ್ ಚಂದ್ರ ಶೆಟ್ಟಿ ತೊಡೆ ತಟ್ಟಿದ್ದಾರೆ. ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಜನ ಬೃಹತ್ ಜನಾಗ್ರಹ ಸಭೆಯಲ್ಲಿ ಜಮಾಯಿಸಿದ್ದು ರಸ್ತೆ ಜಾಥಾ ನಡೆಸಿ ನೀರಾವರಿ ಯೋಜನಾ ಕಚೇರಿಗೆ ಮನವಿಯನ್ನ ನೀಡಲಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಸರ್ಕಾರ ತಡೆ ಒಡ್ಡಿದೆ. ಯಾಕೆ ಒಡ್ಡಿದೆ ಅನ್ನೋದು ಇನ್ನೂ ಕೂಡ ಹೇಳಿಲ್ಲ. ದುಡ್ಡಿಲ್ವೋ ಅಥವಾ ಏನಾದರೂ ಬೇರೆ ಸಮಸ್ಯೆಯೋ ಅಂತ ಹೇಳಿ. ಬಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರೇ, ಈಗ ಮಾಜಿ ಸ್ಪೀಕರ್ ಕೂಡ ಆಗಿದ್ರು, ಮಾಜಿ ಶಾಸಕ ಪ್ರತಾಪ್ ಚಂದ್ರ ಶೆಟ್ಟಿ ಕೂಡ ಹೋರಾಟದಲ್ಲಿ ಧುಮುಕಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಸರ್ಕಾರ ತಡೆ ತಂದಿರುವ ವಿಚಾರದಲ್ಲಿ ಬಹಳಷ್ಟು ಹೋರಾಟಗಳು ಆರಂಭ ಆಗಿರುವಂಥದ್ದು. ನಮ್ಮ ಜೊತೆ ವಕೀಲರು ಮತ್ತು ಹೋರಾಟಗಾರರಾಗಿರುವಂಥ ಶಾನ್ಕಟ್ ಅವರಿದ್ದಾರೆ. ಸರ್, ಬೈಂದೂರಲ್ಲಿ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಅದಕ್ಕೆ ಒಂದು 10 ಅಭಿಪ್ರಾಯಗಳು. ಅಂದರೆ ಇಲ್ಲಿ ಈ ಊರು ಅಭಿವೃದ್ಧಿ ಆಗ್ಲಿಕ್ಕಿಲ್ವಾ, ಏನು ಕತೆ ಅಂತ? ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿ ರೈತರಲ್ಲಿದೆ ಸರ್. ರೈತರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಈ ಭಾಗದಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಒಂದೊಂದೇ ತಡೆ ಆಗ್ತಾ ಇದೆ ಸರ್. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಟ್ ಕಾಂಗ್ರೆಸ್ ಸರ್ಕಾರದ ಹಿರಿಯ ನಾಯಕರುಗಳು ಇಲ್ಲಿ ವೇದಿಕೆಯಲ್ಲಿ ಬಂದು ನಿಂತು ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಏನಾಗ್ತಾ ಇದೆ ಸರ್? ಇಲ್ಲಿ ಸರ್ಕಾರ, ನಮ್ಮ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಪ್ರತಾಪ್ ಚಂದ್ರ ಶೆಟ್ಟಿಯವರು, ಅವರದ್ದೇ ಸರ್ಕಾರ ಇದ್ದರೂ ಕೂಡ ಈ ಭಾಗದ ರೈತರಿಗೆ ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಅವ್ರು ಮಾಡ್ತಾರೆ ಸರ್. ಈಗ ಆರೋಪ ಇರುವಂಥದ್ದು ಗೋಪಾಲ್ ಪೂಜಾರಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ನಾವು ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೇವೆ. ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತ. ಏನು ಅಂತ ಲೆಟರ್ ಕೊಟ್ಟಿದ್ದಾರೆ ಮತ್ತು ಯಾವ ಕಾರಣಕ್ಕೆ? ಸರ್, ಇಲ್ಲಿ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಹೋರಿಯಬ್ಬೆ ಡ್ಯಾಮಿನ ಮೇಲ್ಭಾಗದಿಂದ ನೀರು ಎತ್ತಬೇಕು, ಅಲ್ಲಿಂದ ನೀರು ಪಂಪ್ ಆಗಬೇಕು, 7 ಗ್ರಾಮಗಳಿಗೆ ನೀರು ಹೋಗಬೇಕು. ಈ 7 ಗ್ರಾಮಗಳಿಗೆ 66 ಕ್ಯೂಸೆಕ್ಸ್ ನೀರು ಹೋದರೆ ಅಲ್ಲಿ ಒಂದು ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಇದೆ, ಅದು ಪ್ರಭಾವಿ ಉದ್ಯಮಿಗಳಿಗೆ ಸೇರಿದ್ದು. ಈ ಡ್ಯಾಮ್ನಿಂದ ನೀರು ಪಂಪ್ ಆದರೆ ಆ ಪ್ರಭಾವಿ ಉದ್ಯಮಿಗೆ ವಿದ್ಯುತ್ ಪವರ್ ಪ್ರಾಜೆಕ್ಟಿಗೆ ನೀರು ಕಡಿಮೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಇದಕ್ಕೆ ಗೋಪಾಲ್ ಪೂಜಾರಿಯನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಆಕ್ಷೇಪವನ್ನು ಮಾಡಿದ್ದಾರೆ. ಇದರಲ್ಲಿ ಯಾರ ರೈತರು ಕೂಡ ಆಕ್ಷೇಪವನ್ನು ಮಾಡಲಿಲ್ಲ. ನೀರು ಒಣಗುವ ಪ್ರಶ್ನೆ ಕೂಡ ಇಲ್ಲ, ಹೊಳೆಯಲ್ಲಿ ನೀರು ಒಣಗುವ ಪ್ರಶ್ನೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಯೋಜನೆಗೆ ಡ್ಯಾಮ್ನಿಂದ ನೀರು ಹೋಗಲೇಬೇಕು. ಅದಕ್ಕೆ ಇವರು ಸ್ವಾರ್ಥಕ್ಕೋಸ್ಕರ ಇದನ್ನ ಆಕ್ಷೇಪ ಮಾಡ್ತಾ ಇದ್ದಾರೆ. ಪವರ್ ಪ್ರಾಜೆಕ್ಟ್ನ ನಂತರ ನೀರನ್ನು ಎತ್ತಿ ಗ್ರಾಮಕ್ಕೆ ಕೊಡಿ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆ ನಂತರ ಆ ಭಾಗಕ್ಕೂ ಕೂಡ ಜನರು ಕೂಡ ಮಾತಾಡ್ತಿದ್ದಾರೆ ಅನ್ನುವಂಥದ್ದು, ಅದು ಆಗದೇ ಇರುವಂಥ ಕೆಲಸವಾ ಸರ್? ಈಗ ತಾಂತ್ರಿಕ ಅಭಿಪ್ರಾಯವನ್ನು ಪಡೆದುಕೊಂಡು ಡ್ಯಾಮಿನ ಮೇಲ್ಭಾಗದಿಂದ ನೀರನ್ನು ಪಂಪ್ ಮಾಡಿ ಸಿದ್ದಾಪುರ ಏತ ನೀರಾವರಿ ನೀರು ಕಾಮಗಾರಿಗೆ ನೀರು ಹೋಗ್ತಕ್ಕಂಥದ್ದು. ಈಗ ಇವರು ಏನು ಮಾಡ್ತಾರೆ, ಸ್ವಾರ್ಥಕ್ಕೋಸ್ಕರ ಡ್ಯಾಮಿನ ನೀರನ್ನು ವಿದ್ಯುತ್ ಜನರೇಟ್ ಮಾಡಿ, ಪವರ್ ಜನರೇಟ್ ಮಾಡಿ ಆ ನೀರು ಕೆಳಗೆ ಬರ್ತದೆ, ಅಲ್ಲಿ ಮತ್ತೊಂದು ಅಣೆಕಟ್ಟು ಕಟ್ಟಬೇಕು, ಅಲ್ಲಿ ನೀರು ಸ್ಟೋರೇಜ್ ಆಗಬೇಕು, ಅಲ್ಲಿ ಜಾಕ್ವೆಲ್ ಮಾಡಬೇಕು, ಅಲ್ಲಿಂದ ಎತ್ತಬೇಕು ಅಂತಕ್ಕಂಥದ್ದು ಅವರದ್ದು ಉದ್ದೇಶ ಸರ್. ನೋಡಿ, ಒಂದು ಒಳ್ಳೆಯದಾಗತ್ತೆ ಅನ್ನೋದಾದರೆ ಯಾಕೆ ಮಾಡಕ್ಕೆ ಹಿಂದೇಟನ್ನು ಹಾಕುತ್ತೆ ಸರ್ಕಾರ? ಏನಾದರೂ ಒಂದು ಕ್ಲಾರಿಟಿಯನ್ನು ಕೊಡಬೇಕಲ್ಲ ಸರ್ಕಾರ ಈ ವಿಚಾರದಲ್ಲಿ. ಅಲ್ಲಿ ನೋಡಿದ್ರೆ ನದಿಗಳ ಜೋಡಣೆ ವಿಚಾರದಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ, ಆದರೆ ಇಲ್ಲಿ ನೋಡಿದ್ರೆ ಏತ ನೀರಾವರಿ ಯೋಜನೆಗೇ ತಡೆ ಹಾಕುವಂಥ ಪರಿಸ್ಥಿತಿಗೆ ಬರ್ತೀರಾ. ನೀವು ನೋಡಿದರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ಟು ನೀರಾವರಿ ವಿಚಾರದಲ್ಲೂ ಮಾತನಾಡಕ್ಕೆ ಹೋಗ್ತಾ ಇದ್ವಿ, ಹಾಗೆ ಹೀಗೆ ಅಂತ ಹೇಳ್ತೀರಾ. ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡ್ತೀರಾ. ನಿಮಗೆ ನಿಜವಾಗಿಯೂ ಕೂಡ ಆಸಕ್ತಿ ಇದೆಯಾ ಅಥವಾ ಸುಮ್ಮನೆ ರಾಜಕೀಯಕ್ಕೋಸ್ಕರ ಆ ರೀತಿಯಾಗಿ ಹೇಳ್ಕೊಂಡು ಓಡಾಡ್ತೀರಾ? ಈ ಪ್ರಶ್ನೆ ಬರುತ್ತೆ ಅಲ್ವಾ? ಅಲ್ಲಿರುವಂಥ ಜನ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನು.